ಒಂದು ತಾರ್ಪಾರ್ಕರ್. ಇದು ಉತ್ತರ ಭಾರತದಲ್ಲಿ ಕಂಡುಬರುವಂಥ ಒಂದು ದೇಶಿ ಎತ್ತು ಮತ್ತು ಆಕಳ ತಳಿ ಅಂತ ಹೇಳ್ಬೋದು. ನಮಸ್ಕಾರ ರೈತ ಬಾಂಧವರಿಗೆ, ಎಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ. ಇಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮೇಳ 2024 ನಡೆದಿರುವಂಥ ಧಾರವಾಡದಲ್ಲಿ ಇದ್ದೇನೆ. ನೋಡ್ಬೋದು ಈಗ ಬೆಳಗ್ಗೆ 8 ಗಂಟೆ. ಈಗ 8 ಗಂಟೆ ಆದರೂ ಜನ ಯಾವ ರೀತಿ ಏನೈತಿ ಕೃಷಿ ಮೇಳವನ್ನು ನೋಡ್ಲಿಕ್ಕೆ ಬರ್ತಿದ್ದಾರೆ ನೋಡ್ಬೋದು. ನೋಡ್ಬೋದು ರೈತರು ಯಾವ ರೀತಿ ಬೆಳಗ್ಗೆನೆ ಕೃಷಿ ಮೇಳವನ್ನ ನೋಡ್ಲಿಕ್ಕೆ ಬರ್ತಿದ್ದಾರೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಆಗಮಿಸುತ್ತಿರುವುದನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ಪೊಲೀಸ್ ಸಿಬ್ಬಂದಿಯು ಸಹ ಇಲ್ಲಿ ಒಂದು ಟ್ರಾಫಿಕ್ ವ್ಯವಸ್ಥೆಯನ್ನ ಯಾವ ರೀತಿ ಮಾಡ್ತಿದ್ದಾರಂತ ನೀವು ನೋಡ್ಬೋದು. ಈ ಮೊದಲನೇದಾಗಿ ನಾವು ಜಾನುವಾರುಗಳ ಪ್ರದರ್ಶನವನ್ನ ನಾವು ಮೊದಲನೇದಾಗಿ ಈ ವಿಭಾಗಕ್ಕೆ ನಾವು ಹೋಗೋಣ. ಜಾನುವಾರುಗಳ ಪ್ರದರ್ಶನದಲ್ಲಿ ನೋಡ್ಬೋದು. ಇಲ್ಲಿ ಎತ್ತು ಮತ್ತು ಹೋರಿಯ ಪ್ರದರ್ಶನವನ್ನು ಇಲ್ಲಿ ನಾವು ನೋಡ್ಬೋದು. ಇವು ತಾರ್ಪಾರ್ಕರ್, ಭಾರತದ ದೇಶಿ ತಳಿಯಾದಂಥ ಒಂದು ತಾರ್ಪಾರ್ಕರ್. ಇದು ಉತ್ತರ ಭಾರತದಲ್ಲಿ ಕಂಡುಬರುವಂಥ ಒಂದು ದೇಶಿ ಎತ್ತು ಮತ್ತು ಆಕಳ ತಳಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಹೆಮ್ಮೆ ಹಳ್ಳಿಕಾರ್ ಎತ್ತುಗಳನ್ನು ಸಹ ಇಲ್ಲಿ ನೋಡ್ಬೋದು. ಇಲ್ಲಿ ಹಳ್ಳಿಕಾರ್ ಎತ್ತುಗಳನ್ನು ಸಹ ನೋಡ್ಬೋದು ಯಾವ ರೀತಿ ಅವು. ಅದೇ ರೀತಿಯಾಗಿ ಮುಂದಿನ ವಿಭಾಗದಲ್ಲಿ ಇವರು ಪ್ರೀತಮ್ ಡೈರಿ ಫಾರ್ಮ್ ಅಂತ ಧಾರವಾಡದವ್ರಂತ, ಅವರಲ್ಲಿ ಈ ನಮ್ಮ ಅಮೃತ್ ಮಹಲ್, ಈ ರೀತಿ ಸಾಹಿವಾಲ, ಈ ರೀತಿಯಾದ ಒಂದು ದೇಶಿ ಹಸುವಿನ ಸಂಗ್ರಹಣೆ ಅವರು ಮಾಡಿದ್ದಾರೆ. ಅಮೃತ್ ಮಹಲ್ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿ, ದೇಶಿ ತಳಿ ನೋಡ್ಬೋದು. ಇಲ್ಲಿ ಈ ಕರ್ನಾಟಕದ ಪ್ರಮುಖ ಜಾನುವಾರು ತಳಿಗಳು ಯಾವಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು. ನಮ್ಮ ಬಿಜಾಪುರ ಕಡೆ ಏನೈತಿ ಪಂಡ್ರಾಪುರಿ, ಕಿಲಾರಿ, ದೇವಣಿ, ಕೃಷ್ಣ ವ್ಯಾಲಿ, ಧಾರವಾಡಿ, ಮಲೆನಾಡು ಗಿಡ್ಡ, ಅಮೃತ್ ಮಹಲ್, ಹಳ್ಳಿಕಾರ, ಈ ರೀತಿಯಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ದೇಶಿ ತಳಿಗಳಿವು. ಇದು ಕಿಲಾರಿ ತಳಿಯ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಂಡುಬರುವಂಥ ಕಿಲಾರಿ ತಳಿ. ಇದು ನೋಡ್ಬೋದು ಯಾವ ರೀತಿ ಆಗೈತಿ ಕಿಲಾರಿ ತಳಿ. ಮತ್ತು ಕಿಲಾರಿ ತಳಿಯ ಮತ್ತು ನಾವು ಗುಣಲಕ್ಷಣಗಳನ್ನು ನೋಡಬೇಕಪ್ಪ ಅಂದ್ರೆ ಈ ರೀತಿಯಾಗಿ ಕಿಲಾರಿ ತಳಿಯ ಗುಣಲಕ್ಷಣಗಳು ಈ ರೀತಿಯಾಗಿ ಇರ್ತಾವೆ. ಅದೇ ರೀತಿಯಾಗಿ ಮುಂದಿನ ಭಾಗದಲ್ಲಿ ಇಲ್ಲಿ ಯಾವಪ್ಪ ಅಂದ್ರೆ ಎಚ್.ಎಫ್ ಮಿಶ್ರ ತಳಿ, ಅಂದರೆ ವಿದೇಶಿ ಮತ್ತು ದೇಶಿ ತಳಿಯನ್ನು ಸಂಕಲನ ಮಾಡಿ ಹುಟ್ಟಿಸಿರುವಂಥ ಒಂದು ಹೋರಿಗಳಿವು ನೋಡ್ಬೋದು. ಇವು ಯಾವ ರೀತಿ ಆಗಿದಾವೆ. ಅವು ಈಗ ಮುಂಜಾನೆ ಆಗಿರೋದ್ರಿಂದ ಸುಮ್ಮ ಮಕ್ಕೊಂಡವು ಅವು ನೋಡ್ಬೋದು ರೈತ ಬಾಂಧವರು. ಇವು ನಮ್ಮ ದೇವಣಿ, ಗುಲ್ಬರ್ಗ, ಹೈದರಾಬಾದ್, ಕರ್ನಾಟಕದ ಒಂದು ಭಾಗದಲ್ಲಿ ಕಂಡುಬರುವಂಥ ಇದು ನಮ್ಮ ದೇವಣಿ ತಳಿ. ಇವು ಏನೈತಿ ನಮ್ಮ ಗಿರ್, ಉತ್ತರ ಭಾರತ ಗುಜರಾತಿನ ಗಿರ್ ಒಂದು ಪ್ರದೇಶದಲ್ಲಿ ಕಂಡುಬರುವಂಥ ಗಿರ್ ಹಸುವಿನ ಎತ್ತುಗಳು ನೋಡ್ಬೋದು ರೈತ ಬಾಂಧವರು. ಇಷ್ಟು ನಮ್ಮ ದೇಶಿ ಎತ್ತುಗಳು. ಇನ್ನು ಮುಂದಿನ ವಿಭಾಗದಲ್ಲಿ ಇಲ್ಲಿ ಕೋಳಿ ತಳಿಗಳ ಪ್ರದರ್ಶನದಲ್ಲಿ ನಾವು ರಾಜ 2 ಕೋಳಿಯನ್ನು ಇಲ್ಲಿ ನೋಡ್ಬೋದು. ಇವು ರಾಜ 2 ಕೋಳಿ ತಳಿ ಅಂತೀವಿ. ಮತ್ತೇನೈತಿ ಸಹ್ಯಾದ್ರಿ ಕೋಳಿ ತಳಿಗಳಂತೀವಿ. ಸಹ್ಯಾದ್ರಿ ಕೋಳಿ ತಳಿಗಳು ಅಂದರೆ ಬೇರೆ ಬೇರೆ ಏನೈತಿ ಕೋಳಿ ತಳಿಗಳನ್ನು ಸಂಕಲನ ಮಾಡಿ ಇನ್ನು ಇದು ಮಾಡಿರುವಂಥ ಸಹ್ಯಾದ್ರಿ ಕೋಳಿಯ ವಿಶೇಷ ಗುಣಲಕ್ಷಣಗಳನ್ನು ಇಲ್ಲಿ ನೋಡ್ಬೋದು. ಸಹ್ಯಾದ್ರಿ ಕೋಳಿಗಳಿವು.
ಅದೇ ರೀತಿಯಾಗಿ ನಮ್ಮ ಜವಾರಿ ಕೋಳಿ ತಳಿಗಳನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಕೋಳಿ ಮರಿಗಳ ಮಾರಾಟಕ್ಕೂ ಸಹ ಇರ್ತಾವೆ. ಇಲ್ಲಿ ಇವರನ್ನು ಸಂಪರ್ಕ ಮಾಡಿದರೆ ಕೋಳಿ ಮರಿಗಳು ಸಹ ಸಿಗ್ತವೆ. ಅದು ಇನ್ನು ಮರಿ ಆದ್ದರಿಂದ ಬ್ರೂಡಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವಕ್ಕೆ ಇವು ಕಾವೇರಿ ಕೋಳಿ ವೆರೈಟಿ ಇವು ನೋಡ್ಬೋದು ರೈತ ಬಾಂಧವರು. ನಮ್ಮ ಕಾವೇರಿ ಕೋಳಿ ತಳಿಯ ಇವು ವಿಶೇಷ ಗುಣಲಕ್ಷಣಗಳು ಇವು. ಅದೇ ರೀತಿ ನೋಡ್ಬೋದು ಇಲ್ಲಿ ಹಂದಿ ಸಾಕಾಣಿಕೆ ಮಾಡುವಂಥ ರೈತರು ಸಹ ಇಲ್ಲಿ ಹಂದಿಗಳ ಸುಧಾರಿತ ಹಂದಿ ತಳಿಗಳ ಸಾಕಾಣಿಕೆ ಸಹ ಇಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಕೊಟ್ಟು ಮತ್ತು ಹಂದಿಯನ್ನು ಅವುಗಳ ಬ್ರೀಡನ್ನು ಇಲ್ಲಿ ಪರಿಚಯ ಮಾಡಿದ್ದಾರೆ. ನೋಡ್ಬೋದು ರೈತ ಬಾಂಧವರು. ಯಾರ್ಕ್ಷೈರ್ ಹಂದಿ ತಳಿ ಅಂತ ಮತ್ತು ಡ್ಯೂರ್ಯಾಕ್ ಹಂದಿ ತಳಿ ಅಂತೇಳಿ ನೋಡ್ಬೋದು. ಎಡಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ ಎಡಿ ನ್ಯಾಚುರಲ್ ಫಾರ್ಮಿಂಗ್. ಅದೇ ರೀತಿ ಇಲ್ಲಿ ನೋಡ್ಬೋದು ನಮ್ಮ ಕರ್ನಾಟಕದ ತೆಲ್ಲಿಚೇರಿ ಆಡಿನ ಒಂದು ಇದು ಜಾತಿ. ಇದು ದಕ್ಷಿಣ ಕರ್ನಾಟಕದಲ್ಲಿ ಕಂಡುಬರುವಂಥ ಒಂದು ತೆಲ್ಲಿಚೇರಿ ಆಡಿನ ಜಾತಿ ಇದು ನೋಡ್ಬೋದು. ಈ ತೆಲ್ಲಿಚೇರಿ ಆಡಿನ ಮಲಬಾರಿ ಅಥವಾ ತೆಲ್ಲಿಚೇರಿ ಯಾವುದು ಅಂತ ಕರೀತಾರೆ ಇವಕ್ಕೆ. ಈ ಆಡಿನ ಒಂದು ವಿಶಿಷ್ಟ ಲಕ್ಷಣಗಳನ್ನು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೋಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡ ದೂರವಾಣಿ ಸಂಪರ್ಕ ಇದರಾಗಿರ್ತೈತಿ, ಅವರನ್ನು ಸಂಪರ್ಕಿಸ್ಬೋದು ಈ ತೆಲ್ಲಿಚೇರಿ ಆಡಿನ ಒಂದು ಇದ್ರ ಸಲುವಾಗಿ. ಮತ್ತು ಇದು ನಮ್ಮ ದೇಶಿ ಆಡುಗಳು ಗೌರಾಣಿ ಅಂತೇವಲ್ಲ, ಜವಾರಿ ಆಡುಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡ್ಬೋದು. ಅದೇ ರೀತಿ UAS ಕುರಿತಳಿ ಅಂತಿದ್ದು ಒಂದು ವಿಶಿಷ್ಟವಾದ ಒಂದು ಕುರಿತಳಿ ಸಹ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ ಕೃಷಿ ಮೇಳ ಧಾರವಾಡ 2024ರಲ್ಲಿ. ಮತ್ತು ಅದೇ ರೀತಿಯಾಗಿ ಇದು ನಮ್ಮ ಕೆಂಗೂರಿ ಕುರಿ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಕಂಡುಬರುವಂಥ ಒಂದು ಈ ಕೆಂಗೂರಿ ಕುರಿ ಸಹ ನೀವು ನೋಡ್ಬೋದು. ಇವು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇಶಿ ಆಕಳು, ನಮ್ಮ ಹೆಮ್ಮೆ, ಇದು ಯಾವುದೇ ಆಗಿರಲಿ, ಉತ್ತರ ಭಾರತ ದಕ್ಷಿಣ ಭಾರತ ಯಾವುದೇ ಆಗಿರಲಿ ನೋಡ್ಬೋದು ಇಲ್ಲಿ. ಇದು ಗಿರ್ ಆಕಳ. ಯಾವ ರೀತಿ ಇದು ಭಾಳ ಸಾಧು ಪ್ರಾಣಿ ಅಂತ ಕರೀತಾರೆ ಇದಕ್ಕೆ, ಗಿರ್ ಆಕಳ. ಅದೇ ರೀತಿಯಾಗಿ ದೇವಣಿ, ಇದು ಸಹ ಗಿರ್ರ. ಇಲ್ಲಿ ನೋಡ್ಬೋದು ದೇವಣಿ. ಇದು ನಮ್ಮ ಗುಲ್ಬರ್ಗಾದ ಆಸ್ಪಾಸಿನಲ್ಲಿ, ಹೈದರಾಬಾದ್ ಕರ್ನಾಟಕದ ಆಸ್ಪಾಸಿನಲ್ಲಿ ಕಂಡುಬರುವಂಥ ಒಂದು ನಮ್ಮ ಕರ್ನಾಟಕದ ಹೆಮ್ಮೆ ಬ್ರೀಡ್ ಇದು ದೇವಣಿ ಆಕಳನ್ನು ಸಹ. ಇದು ಮಹಾರಾಷ್ಟ್ರ ರಾಜ್ಯದ ಲಾತೂರ್, ನಾಂದೇಡ್, ಉಸ್ಮಾನಾಬಾದ್, ಕರ್ನಾಟಕದ ಬೀದರ್, ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ದೇಶಿ ಆಕಳ ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಏನೈತೆ ಎಮ್ಮೆಗಳ ಸಹ ಇಲ್ಲಿ ಕಲೆಕ್ಷನ್ ಮಾಡಿದ್ದಾರೆ. ಮಳೆ ಆಗೈತಿ ನಿನ್ನೆ, ಆ ಕಾರಣ ರಸ್ತೆ ಸ್ವಲ್ಪ ನೋಡ್ಬೋದು. ಇಲ್ಲಿ ಎಮ್ಮೆ, ಧಾರವಾಡಿ ಎಮ್ಮೆ ತಳಿ. ಧಾರವಾಡಿ ಎಮ್ಮೆ ತಳಿ ಅಂತಿದ್ದು. ಇವು ನಮ್ಮ ದೇಶಿ ಎಮ್ಮೆ ತಳಿಗಳು. ಇದು ಜಾಫ್ರಾಬಾದಿ ಕೋಣವನ್ನು ನೋಡ್ಬೋದು ನೀವು. ಅದೇ ರೀತಿ ಇಲ್ಲಿ ಕುದುರೆಗಳನ್ನು ಸಹ ನೋಡ್ಬೋದು. ಇಷ್ಟು ಏನೈತಿ ಹಸು ಮತ್ತು ಎಮ್ಮೆ ರೀತಿಯಾಗಿ ಇಲ್ಲಿ ಮುರ್ರಾ ತಳಿ ಎಮ್ಮೆಗಳನ್ನು ಸಹ, ಈ ತಳಿಯನ್ನು ಸಹ ಇಲ್ಲಿ ನೋಡ್ಬೋದು.
ಮುರ್ರಾ ತಳಿ ಎಮ್ಮೆಗಳು ಕಿತ್ತೂರು ಶಂಕರಲಿಂಗೇಶ್ವರ ಡೈರಿ ಫಾರ್ಮ್ ಕೃಷ್ಣ ಕಿತ್ತೂರು ಇವರಲ್ಲಿ ಇವರು ಮುರ್ರಾ ತಳಿಗಳು ಇವು ನೋಡ್ಬೋದು ಯಾವ ರೀತಿ ಅದಾವೆ ಇವು. ಇಲ್ಲಿ ಮೇವಾಡಿ ಕುದುರೆಗಳು ಸಹ ಇಲ್ಲಿ ನೋಡ್ಬೋದು. ಮೇವಾತಿ ಅಂದರೆ ಉತ್ತರ ಭಾರತದ ಕುದುರೆ ತಳಿಗಳು ಸಹ ಇಲ್ಲಿ ನಾವು ನೋಡ್ಬೋದು. ಇಷ್ಟು ಇವು ಜಾನುವಾರುಗಳ ಪ್ರದರ್ಶನ.